ಏಕಧ್ವನಿಯಲಿ ಕೊಳಲನೂದಿದ ಕೈಯ ತೋರೋ ಕೃಷ್ಣ, ಆ ಕಾಳಿಂಗನ ಹಿಡಿದೆಳೆದಂತ ಕೈಯ ತೋರೋ. ಏಕಧ್ವನಿಯಲಿ ಕೊಳಲನೂದಿದ ಕೈಯ ತೋರೋ ಕೃಷ್ಣ, ಆ ಕಾಳಿಂಗನ ಹಿಡಿದೆಳೆದಂತ ಕೈಯ ತೋರೋ. ಆಕಾಶದಲ್ಲಿ ಚಂದ್ರನ ತೋರಿದ ಕೈಯ ತೋರೋ, ಆಕಾಶದಲ್ಲಿ ಚಂದ್ರನ ತೋರಿದ ಕೈಯ ತೋರೋ. ಶ್ರೀಕಾಂತ ಗುರು ಪುರಂದರ ವಿಠಲ ಕೈಯ ತೋರೋ ಕೃಷ್ಣ, ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ ಕೈಯ ತೋರೋ. ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ ಕೃಷ್ಣ, ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ ಕೈಯ ತೋರೋ. ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ ಕೈಯ ತೋರೋ. ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ ಕೈಯ ತೋರೋ. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು. ಇನ್ನೊಂದು ಹೇಳ್ತೀರಾ? ಒಂದು ನಿಮಿಷ. ಕೃಷ್ಣ ಕೃಪೆ ಮಾಡು ಕಂಡ ಮುಂದಾಡು, ಕೃಷ್ಣ ಕೃಪೆ ಮಾಡು ಕಂಡ ಮುಂದಾಡು. ಇಷ್ಟಾರ್ಥ ವರಗಳ ಯಮಗೆ ನೀಡು, ಕೃಷ್ಣ ಕೃಪೆ ಮಾಡು ಕಂಡ ಮುಂದಾಡು. ಇಷ್ಟಾರ್ಥ ವರಗಳ ಯಮಗೆ ನೀಡು, ಕೃಷ್ಣ ಕೃಪೆ ಮಾಡು ಕಂಡ ಮುಂದಾಡು. ನಂದ ಕುಮಾರ ನವನೀತ ಚೋರ, ಬೃಂದಾವನ ಸಂಚಾರ. ನಂದ ಕುಮಾರ ನವನೀತ ಚೋರ, ಬೃಂದಾವನ ಸಂಚಾರ. ಕೃಷ್ಣ ಕೃಪೆ ಮಾಡು ಕಂಡ ಮುಂದಾಡು. ಇಷ್ಟಾರ್ಥ ವರಗಳ ಯಮಗೆ ನೀಡು, ಕೃಷ್ಣ ಕೃಪೆ ಮಾಡು ಕಂಡ ಮುಂದಾಡು. ರೋಗವರ್ಜಿತನೇ ಕೌಸ್ತುಭಧರನೇ, ರಾಧಾ ಮುಖಾಮೋಜ ವಿಧರನೇ. ರೋಗವರ್ಜಿತನೇ ಕೌಸ್ತುಭಧರನೇ, ರಾಧಾ ಮುಖಾಮೋಜ ವಿಧರನೇ. ಕೃಷ್ಣ ಕೃಪೆ ಮಾಡು ಕಂಡ ಮುಂದಾಡು. ಇಷ್ಟಾರ್ಥ ವರಗಳ ಯಮಗೆ ನೀಡು,
ಕೃಷ್ಣ ಕೃಪೆ ಮಾಡು ಕಣ್ಣ ಮುಂದಾಡು ಓ ಯದುಕುಲ ತಿಲಕ ಯಶೋದೆ ಬಾಲಕ ಮದನ ಜನಕ ಮಧುಮತಿ ತಿಲಕ ಯದುಕುಲ ತಿಲಕ ಯಶೋದೆ ಬಾಲಕ ಮದನ ಜನಕ ಮಧುಮತಿ ತಿಲಕ ಕೃಷ್ಣ ಕೃಪೆ ಮಾಡು ಕಣ್ಣ ಮುಂದಾಡೋ ಇಷ್ಟಾರ್ಥ ವರಗಳ ಯಮಗೆ ನೀಡೋ ಕೃಷ್ಣ ಕೃಪೆ ಮಾಡು ಕಣ್ಣ ಮುಂದಾಡೋ ಧನ್ಯವಾದಗಳು ಆಚಾರ್ಯ. ತುಂಬ ಕೃತಜ್ಞತೆಗಳು. ಕೃಷ್ಣ ಕೃಪೆ ಮಾಡ್ಲಿ ಎಲ್ರಿಗೂ ಕೂಡ. ಮುಂದೆ ಮತ್ತೊಂದು ಗೀತವನ್ನ ಕೇಳೋಣ. ವಿದುಲ. ನಿನ್ನ ನೋಡಿ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ, ಹೇ ಶ್ರೀನಿವಾಸ ಹೇ ವೆಂಕಟೇಶ, ಹೇ ಶ್ರೀನಿವಾಸ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಪಕ್ಷಿವಾಹನ ಲಕ್ಷ್ಮೀ ರಮಣ, ಪಕ್ಷಿವಾಹನ ಲಕ್ಷ್ಮೀ ರಮಣ, ಲಕ್ಷವಿಟ್ಟು ನೋಡೋ ಪಾಂಡವ ಪಕ್ಷ, ಲಕ್ಷವಿಟ್ಟು ನೋಡೋ ಪಾಂಡವ ಪಕ್ಷ, ಸರ್ವದೈತ್ಯ ಶಿಕ್ಷಾ ರಕ್ಷಿಸನ್ನ ಕಮಲಾಕ್ಷ, ಧನ್ಯ ನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ದೇಶ ದೇಶ ತಿರುಗಿ ನಾನು, ದೇಶ ದೇಶ ತಿರುಗಿ ನಾನು, ಆಶಾಬದ್ಧನಾದೆನೋ ಸ್ವಾಮಿ, ಆಶಾಬದ್ಧನಾದೆನೋ ಸ್ವಾಮಿ, ದಾಸನು ನಾನಲ್ಲವೇ ಹೇ ಜಗದೀಶ, ದಾಸನು ನಾನಲ್ಲವೇ ಜಗದೀಶ, ಶ್ರೀಶ ಶ್ರೀನಿವಾಸ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಕಂತು ಜನಕ ಕೇಳೋ ಎನ್ನ, ಕಂತು ಜನಕ ಕೇಳೋ ಎನ್ನ, ಅಂತರಂಗದ ಆಸೆಯನ್ನು, ಅಂತರಂಗದ ಆಸೆಯನ್ನು, ಅಂತರವಿಲ್ಲದೆ ಪಾಲಿಸೋ, ಅಂತರವಿಲ್ಲದೆ ಪಾಲಿಸೋ, ಶ್ರೀಕಾಂತ ಪುರಂದರ ವಿಠಲರಾಯ, ಶ್ರೀಕಾಂತ ಪುರಂದರ ವಿಠಲರಾಯ, ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಹೇ ಶ್ರೀನಿವಾಸ ಹೇ ವೆಂಕಟೇಶ, ಹೇ ಶ್ರೀನಿವಾಸ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ, ಧನ್ಯನಾದೆನೋ, ಧನ್ಯನಾದೆನೋ. ಸಾಧು 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 ಸಾಧು. ಕೃತಜ್ಞತೆಗಳು. ನಾವು ಗೀತೆಯ
ಅಧ್ಯಾಯದ ಚಿಂತನೆಯಲ್ಲಿ 6ನೇ ಅಧ್ಯಾಯಕ್ಕೆ ಬಂದಿದ್ದೆವು. 41ನೇ ಶ್ಲೋಕ. ಗುರುರಾಜ್ ಅವರು ಓದ್ತೀರಾ? ಸರಿ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಅನುಚಿತ್ವಾ ಶಾಶ್ವತೀ ತ್ವಮಃ ಶುಚೀನಾಂ ಶ್ರೀಮತಾಂ ಯೇ ಯೋಗಭ್ರಷ್ಟೋऽಪಿ ಜಾಯತೆ. ಭಗವಂತ ಇಹ ಮತ್ತು ಅಮೂತ್ರ, ಇಲ್ಲಿ ಮತ್ತು ಅಲ್ಲಿ ಎರಡೂ ಕಡೆ ನಾಶವನ್ನ ಹೊಂದದಂತೆ ಒಬ್ಬ ಬದುಕುದು ಅಂತ ಆದ್ರೆ, ಅವನು ಒಳ್ಳೆ ಕೆಲಸವನ್ನ ಮಾಡಿದ್ದ ಅಂತ ಆದ್ರೆ ಅದು ಸಿದ್ಧಿಯಾಗತ್ತೆ. ಯಾವತ್ತೂ ಕೂಡ ಕಲ್ಯಾಣಕೃತ್ ಆದವನು ದುರ್ಗತಿಯನ್ನು ಹೊಂದುವುದಿಲ್ಲ ಅನ್ನೋದನ್ನ ನಿರೂಪಣೆ ಮಾಡುತ್ತಾ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್, ಪುಣ್ಯಕೃತಾಂ ಲೋಕಾನ್ ಪ್ರಾಪ್ಯ, ಉತ್ತಮ ಕೆಲಸವನ್ನ ಮಾಡಿದವನಿಗೆ ಸಿಗುವಂತಹ ಲೋಕಗಳಿಗೆ ತೆರಳಿ ಅಲ್ಲಿ ಶಾಶ್ವತೀ ಸಮಾಹ, ಸಾವಿರಾರು ಲೆಕ್ಕಕ್ಕೆ ಸಿಗದಷ್ಟು ಕಾಲ ವಾಸ ಮಾಡಿ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ವಿಜಾಯತೆ. ಒಂದು ಪ್ರಶ್ನೆ ಕೇಳಿದ್ದು ಹಿಂದೆ ಅರ್ಜುನನದ್ದು ಇದ್ದದ್ದು, ಅದು ನಮಗೆ ಗೊತ್ತಿದ್ರೆ ಈ ಪ್ರಶ್ನೆಗೆ ಉತ್ತರ ಸ್ವಾರಸ್ಯ ಅಂತ ಅನ್ಸುತ್ತೆ. ಒಬ್ಬ ತುಂಬಾ ಪ್ರಯತ್ನ ಪಟ್ಟಿರ್ತಾನೆ, ಒಳ್ಳೆಯ ಸಾಧನೆ ಮಾಡಿರ್ತಾನೆ, ಇನ್ನೇನು ಸಾಧನೆಯ ಹಂತ ಅವನಿಗೆ ಪಕ್ವವಾಗಿ ಫಲಿಸತ್ತೆ ಅನ್ನುವಾಗ ಜೀವನದಲ್ಲಿ ಯಾವುದೋ ಒಂದು ಅವಘಡ ನಡೆದು ಆತ ದುರಂತವನ್ನ ಅನುಭವಿಸ್ತಾನೆ. ಆ ದುರಂತದಿಂದಾಗಿ ಅವನ ಸಾಧನೆ ಮಧ್ಯದಲ್ಲಿ ತಡೆದು ನಿಂತು ಹೋಗುತ್ತೆ. ಅಂಥವನ ಗತಿ ಏನು ಅನ್ನೋದನ್ನ ಅರ್ಜುನ ಪ್ರಶ್ನೆ ಕೇಳಿದ್ದ. ಅವನೇನು ಉದ್ದೇಶ ವಹಿಸಿ ಸಾಧನೆಯ ಮಾರ್ಗವನ್ನ ಕೈ ಬಿಟ್ಟದ್ದಲ್ಲ, ಆದ್ರೆ ಅವನ ಕೈ ತಪ್ಪಿ ಹೋಯ್ತು. ಇಂಥ ಸ್ಥಿತಿಯಲ್ಲಿ ಅವನ ಮುಂದಿನ ಗತಿ ಏನು ಅನ್ನೋದನ್ನ ಅರ್ಜುನ ಪ್ರಶ್ನೆ ಕೇಳಿದ್ದ. ಅದಕ್ಕೆ ಈ ಮಾತು ಹೇಳಿದ್ದು, ಒಳ್ಳೆ ಕೆಲಸ ಮಾಡಿದ ವ್ಯಕ್ತಿ ಎಲ್ಲಿಯೇ ಮಾಡಿರ್ಲಿ, ಯಾವಾಗ್ಲೇ ಮಾಡಿರ್ಲಿ, ಎಷ್ಟೇ ಚಿಕ್ಕದ್ ಮಾಡಿರ್ಲಿ, ಅದು ಕಲ್ಯಾಣಕೃತ್ ಆಗಿದ್ರೆ, ಹಿತದ ದೃಷ್ಟಿಯಿಂದ ಆದದ್ದಾದ್ರೆ, ಪರರ ಉಪಕಾರದ ಹಿತ ಯೋಚನೆಯನ್ನ ಮಾಡಿದ್ದಾದ್ರೆ, ಪರಮಾತ್ಮನಿಗೆ ಪ್ರೀತಿ ಆಗ್ಲಿ ಅಂತ ಯೋಚಿಸಿ ಕೆಲಸ ಮಾಡಿದ್ದಾದ್ರೆ ಅದು ದುರ್ಗತಿಗೆ ಕಾರಣವಾಗುವುದಿಲ್ಲ. ಸಾಧನೆಯ ಇದು ನಮ್ಮಲ್ಲಿ ಇವತ್ತು ಒಂದು ಪಾಶ್ಚಾತ್ಯರ ಪ್ರಭಾವದಿಂದ ಉಂಟಾದ ಚಿಂತನೆ ಏನಿದೆ, ಅವರಿಗೆ ಒಂದೇ ಲೈಫು, ಅದು ಬಿಟ್ರೆ ಈ ಸರ್ತಿ ಏನೋ ಜಾರಿ ಹೋಯ್ತು ಅಂತಾರೆ, ಮತ್ತೆ ವಾಪಸ್ಸು ಉನ್ನತಿಯೇ ಇಲ್ಲ, ಅವನನ್ನ ಒಂದು ಶೋ ಕೇಸಲ್ಲಿ ಹಾಕಿ ಮುಚ್ಚಿ ಮಲಗಿಸಿ ಅವನು ಎಲ್ಲರಿಗೂ ಮೋಕ್ಷ ಆಗುವ ತನಕ ಕಾದು ಎಲ್ಲರೂ ಬಿಡುಗಡೆ ಆದ್ರು ಅಂತ ಅಂದ ಮೇಲೆ ಅವನಿಗೂ ಆ ಕಾದ ವ್ಯಕ್ತಿಗೆ ಮೋಕ್ಷ ಆಗುತ್ತೆ, ಇಲ್ಲ ಅಂದ್ರೆ ಅವನಿಗೆ ಮೋಕ್ಷ ಆಗುದಿಲ್ಲ. ಅದಕ್ಕೋಸ್ಕರ ಅವನ ಜೀವನದ ಈಗಿನ ಎಲ್ಲ ಸ್ಥಿತಿಗತಿಗಳು ಅದು ಸರಿಯಾದ ದಾರಿಯಲ್ಲಿ ಇದ್ರೆ ಮಾತ್ರ ಅವನಿಗೆ ಮೋಕ್ಷ ಆಗುತ್ತೆ, ಅದಿಲ್ಲ ಅಂದ್ರೆ ಇನ್ನೊಮ್ಮೆ ಇಲ್ಲ ಅಂತ ಹೀಗೆ ಹೇಳುವಂತಹ ಚಿಂತನೆಯ ದಾರಿಗೆ ಕೃಷ್ಣ ಕೊಟ್ಟ ಉತ್ತರ. ಇದು ಬಹುಶಃ ಜಗತ್ತಿಗೊತ್ತು ಕಾಡ್ತಾ ಇರುವ ದೊಡ್ಡ ರೋಗ, ಒನ್ ಲೈಫ್ ಅಂತ, ಒಂದೇ ಜೀವನ ಇರುವುದು, ಇಷ್ಟರಲ್ಲೇ ಏನಾದ್ರೂ ಸಾಧಿಸ್ಬೇಕು ಅಂತ. ಈ ರೀತಿಯ ಹುಚ್ಚು ಆಲೋಚನೆಯಿಂದ, ಹುಚ್ಚು ಪ್ರಯತ್ನದಿಂದ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಇದರಿಂದ ಸರಿಯಾಗಿ ತಮ್ಮ ಬದುಕನ್ನೂ ಕಟ್ಟಿಕೊಳ್ಳುವುದಿಲ್ಲ, ಬೇರೆಯವರ ಬದುಕಿಗೂ ಸಂಚಕಾರವಾಗಿ ಬಿಡುವಂತಹ ಸ್ಥಿತಿಯನ್ನ ಹೊಂದುವುದನ್ನ ಇಲ್ಲಿ ನೆನಪಿಟ್ಟುಕೊಂಡು ಕೃಷ್ಣ ಹೇಳ್ತಾನೆ, ಪುಣ್ಯ ಕರ್ಮವನ್ನ ಮಾಡುವವನಿಗೆ ಉತ್ತಮವಾದ ಲೋಕ, ಅಂದ್ರೆ ಒಳ್ಳೆ ಕೆಲಸ ಮಾಡಿದವನಿಗೆ ದುರ್ಗತಿ ಇಲ್ಲ. ಮುಂದೆ ಆದ್ರೂ ಈಗ ಅವನು ಯಾವುದೋ ಒಂದು ಕಾರಣದಿಂದ ತಡೆ ಹಿಡಿಯಲ್ಪಟ್ಟವನಾದ್ರೂ ಕೂಡ ಮತ್ತೆ ಉತ್ತಮವಾದ ಲೋಕವನ್ನ ಅನುಭವಿಸಿ ಪುಣ್ಯದ, ಅಂದ್ರೆ ಶುಚೀನಾಂ ಶ್ರೀಮತಾಂ ಗೇಹೆ, ಉತ್ತಮವಾದ ಮನೆತನದಲ್ಲಿ ಮತ್ತೊಮ್ಮೆ ಹುಟ್ಟಿ ಬರ್ತಾನೆ. ಪುನರ್ಜನ್ಮ ಅಂತ ಅನ್ನೋದು ಭಾರತದ ಸಹಜ ನೇಚರ್. ಅದು ಯಾರೋ ಹೇಳಿ ಆಮೇಲೆ ಗೊತ್ತಾಗುವ ಸಂಗತಿ ಅಲ್ಲ, ಇದು ಸಾವಿರಾರು ಲಕ್ಷ ಕೋಟಿ ವರ್ಷದಿಂದ ನಂಬಿಕೊಂಡು ಬಂದ ಸಂಗತಿ. ಇಲ್ಲ ಅಂತ ಹೇಳಲಿಕ್ಕೆ ದಡ್ಡತನ ಇದ್ರೆ ಸಾಕು, ಬುದ್ಧಿವಂತಿಕೆ ಬೇಕಿಲ್ಲ, ಅಥವಾ ಯಾವುದೇ ರೀತಿಯಾದ ಶ್ರದ್ಧೆ ಬೇಕಿಲ್ಲ. ಅದೇನೋ ಪೋಸ್ಟ್ ಟ್ರುತ್ ಅಂತ ಒಂದು ಶುರು ಮಾಡಿಕೊಂಡು ಹಿಂದೆ ಇದ್ದಿದ್ದು ಯಾವುದು ಕೂಡ ಇವತ್ತಿಗೆ ಅನುಪಯುಕ್ತವಾದದ್ದು ಏನಿದ್ರು ಕೂಡ ಹಿಂದೆ ಇದ್ದದೆಲ್ಲ ಗೊಡ್ಡು ಸಂಪ್ರದಾಯ, ಅದನ್ನ ತೊಡೆದು ನಾವು ಹೊಸತನ್ನ ಕಟ್ಟಬೇಕು ಅಂತ ಒಂದು ಹೊಸ ತರದ ಹುಚ್ಚು ಚಿಂತನೆಗಳ ಪ್ರಯಾಣ ಬೆಳೀತಾ ಇದೆ. ಪಾಶ್ಚಾತ್ಯರ ಪ್ರಭಾವ ಅದು ಒಂದಲ್ಲ ಒಂದು ದಿವಸ ಜಗತ್ತು ಧಾತಾ ಯಥಾಪೂರ್ವಮಕಲ್ಪಯತ್ ಅಂತ ಧರ್ಮದ ನೆಲೆ ಅಂತ ಅನ್ನೋದನ್ನ ಸರಿಯಾಗಿ ಪ್ರಸ್ತುತಪಡಿಸುವ ವೇದವೇ ಹೇಳುತ್ತೆ,
ಮತ್ತೆ ಮೊದಲಿನಂತೆ ಎಲ್ಲವೂ ಸೃಷ್ಟಿಯಾಗುತ್ತೆ ಅಂತ. ಹಾಗಾಗಿ ಪುನರ್ಜನ್ಮದ ಹಿನ್ನೆಲೆಯನ್ನು ಇಟ್ಟುಕೊಂಡು ಯೋಗ ಭ್ರಷ್ಟನಾಗಿದ್ರೂ ಕೂಡ ಆತ ಒಳ್ಳೆಯ ಸಂಸ್ಕಾರವಂತರ ಮನೆಯಲ್ಲಿ ಅಂತವರು ಸಿಗುವ ಜಾಗದಲ್ಲಿ ಆತ ಹುಟ್ಟಿ ಬರ್ತಾನೆ. ಮತ್ತೆ ಅವನು ಎಲ್ಲಿಗೆ ನಿಲ್ಲಿಸಿದ್ನೋ ತನ್ನ ಸಾಧನೆಯ ಮಾರ್ಗವನ್ನ ಎಲ್ಲಿಗೆ ಕೊನೆ ಕಂಡಿದ್ನೋ ಅಲ್ಲಿಂದಲೇ ಮುಂದುವರೆಸಿ ಮತ್ತೆ ಉತ್ತಮವಾದ ದಾರಿಯನ್ನು ಹೊಂದುತ್ತಾರೆ ಅನ್ನುವ ವಿಶ್ವಾಸದ ಭರವಸೆಯ ಮಾತನ್ನ ಕೃಷ್ಣ ಈ ಮಾತಿನ ಮೂಲಕ ಹೇಳ್ತಾ ಇದ್ದಾನೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಇದೀದೃಶಂ. ಒಂದು ಶುಚಿಯಾದ ಒಳ್ಳೆಯ ಸಂಸ್ಕಾರವಂತರಾದ ಮನೆಯಲ್ಲಿ ಹುಟ್ಟುತ್ತಾನೆ. ಆದ್ರೆ ಅವರಿಗೇನು ವಿಶೇಷ ತಿಳುವಳಿಕೆ ಇರಬೇಕು ಅಂತಿಲ್ಲ. ಆದ್ರೆ ಅಥವಾ ಅವನ ಹಸಿವು ಬಲವಾದದ್ದಾದ್ರೆ, ಸತ್ಯವನ್ನ ಅರಿಯಲೇಬೇಕು ಅನ್ನುವ ಹಠ ಗಟ್ಟಿ ನೆಲೆಯದ್ದಾದ್ರೆ ಅವನು ಯೋಗಿಗಳ ಕುಲದಲ್ಲಿಯೇ ಹುಟ್ಟಿ ಬರ್ತಾನೆ. ಅವರಿಗೆ ಮನೆತನದಲ್ಲಿಯೇ ಬೇಕಾದಷ್ಟು ಅಂತಹ ಸಾತ್ವಿಕ ಚಿಂತನೆಯನ್ನ ಮಾಡ್ಲಿಕ್ಕೆ ಬೇಕಿರುವ ಶಕ್ತಿ ಸಿಗುತ್ತೆ. ಧೀಮತಾಂ ಯೋಗಿನಾಂ ಕುಲೇ ಭವತಿ. ತಿಳುವಳಿಕಸ್ಥರಾದ ಶಾಸ್ತ್ರಜ್ಞರಾದ ಈಗಲೇ ಯೋಗದ ದಾರಿಯಲ್ಲಿ ಬಹಳ ದೂರ ಕ್ರಮಿಸಿರುವ ಮನೆತನದಲ್ಲಿ ಹುಟ್ಟಿ ಬರ್ತಾನೆ. ಆಗ ಪರಿಸರವೇ ಅವನಿಗೆ ತುಂಬಾ ಪೋಷಕವಾಗಿರುತ್ತೆ. ಸ್ವಭಾವವೂ ಅನುಕೂಲಕರ, ಪ್ರಭಾವವೂ ಅನುಕೂಲಕರ. ಎರಡೂ ಸೇರಿದಾಗಲೇ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ. ಉಳಿದಂತೆ ಅವನಿಗೆ ಪರಿಸರ ಶುದ್ಧಿ ಇಲ್ಲದೆ ಹೋದ್ರೆ ಅವನು ತುಂಬಾ ಪ್ರಭಾವದ ಬಲದಿಂದ ಹಿನ್ನಡೆಯನ್ನ ಅನುಭವಿಸ್ಬೇಕಾಗತ್ತೆ. ಅದು ಕೊನೆಗೆ ಒಂದ್ ದಿವ್ಸ ಮತ್ತೆ ಸ್ವಭಾವಸ್ತು ಪ್ರವರ್ತತೆ ಎನ್ನುವುದೇ ಸತ್ಯ. ಆದ್ರೂ ಕೂಡ ಅವನನ್ನ ದಾರಿಯ ಸೌಖ್ಯವನ್ನ ಅದು ಕಳೀಲಿಕ್ಕೆ ಕಾರಣವಾಗುತ್ತೆ. ದಾರಿಯ ಸೌಖ್ಯವನ್ನ ಅನುಭವಿಸದಂತೆ ತಡೆಯತ್ತೆ. ಅದಕ್ಕೋಸ್ಕರ ಅವನು ಮತ್ತೊಮ್ಮೆ ಒಳ್ಳೆಯ ಮನೆತನದ ಒಳ್ಳೆಯ ಪರಿಸರದ ಪ್ರಭಾವವನ್ನು ಅನುಭವಿಸಿ ಉತ್ತಮವಾದ ಕುಲದಲ್ಲಿ ಹುಟ್ಟಿ ದುರ್ಲಭತರಂ ಜನ್ಮ, ಇದು ದುರ್ಲಭತರವಾದ ಜನ್ಮ. ಸಜ್ಜನರು ಸಿಗುವ, ಸತ್ಕರ್ಮಗಳನ್ನ ಮಾಡುವಂಥವರ ಸಹವಾಸ ಸಿಗುವುದು ಬದುಕಿನ ದೊಡ್ಡ ಭಾಗ್ಯ. ಅಂಥವ್ರು ನಮ್ಮ ಸುತ್ತ ಇದ್ದಾರೆ ಅಂತಂದಾಗ ನಾವು ಸಾಧನೆ ಮಾಡ್ಲಿಕ್ಕೆ ಸಿಕ್ಕ ಅವಕಾಶವನ್ನ ಕಳ್ಕೊಳ್ಳುವಂತೆ ಆಗ್ಬಾರ್ದು ಅನ್ನೋದನ್ನ ಕೃಷ್ಣ ಈ ಮಾತಿನ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾನೆ. ಮತ್ತಷ್ಟು ಆ ಚಿಂತನೆಗಳನ್ನು ಮುಂದಿನ ಪದ್ಯದಲ್ಲಿ ನಿರೂಪಿಸ್ತಾ ಇದ್ದಾನೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೂರ್ವದೈಹಿಕಂ ಯತತೆ ಚ ತತೋ ಭೂಯ ಸಂಸಿದ್ಧೋ ಗುರುನಂದನ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ನಾನು ಒಂದು ಮಾತು ಹೇಳಿದೆ, ಅವನು ಹಿಂದೆ ಏನ್ ಕಲ್ತಿದ್ದಾನೋ ಅದ್ಯಾವುದನ್ನು ಬಿಡದೆ ಆತ ಮತ್ತೆ ಮುಂದುವರಿಸ್ತಾನೆ ಅಂತ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ಕಂಪನಿಯಿಂದ ಅವನು ಅಲ್ಲಿಂದ ವರ್ಗಾವಣೆ ಪಡೆದು ಮತ್ತೊಂದು ಕಂಪನಿಗೆ ಬಂದ ಅಂದ್ರೆ ಆ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಮತ್ತೆ ಅವನು ಮೊದ್ಲಿಂದ ಎಲ್ಲ ತಿಳ್ಕೊಳ್ಬೇಕು. ಅದು ಕೆಲಸವೇ ಬೇರೆ ಆಗಿದ್ರಂತೂ ಅವನು ಕಲ್ತಿದ್ದೆಲ್ಲ ಅಕಾರದಿಂದ ಶುರು ಮಾಡ್ಬೇಕಾಗತ್ತೆ, ಓಂ ಸ್ವಸ್ತಿ ಅಂತ. ಅಥವಾ ಬೇಡ, ನಾವು ನಮ್ಮ ಶೈಕ್ಷಣಿಕ ಪ್ರಪಂಚವನ್ನೇ ಇಟ್ಟುಕೊಳ್ಳೋಣ. ಈಗ ಒಬ್ಬ ವಿದ್ಯಾರ್ಥಿ ಈಗ ಕಲ್ತಂತಹ ಶಾಸ್ತ್ರದ ಅಥವಾ ಟೆಕ್ಸ್ಟ್ ಬುಕ್ ನ ಏನೆಲ್ಲ ಅಭ್ಯಾಸ ಇದೆ, ಇದನ್ನ ಅವನು ಮುಂದಿನ ಜನ್ಮದಲ್ಲಿ ಮತ್ತೆ ಬಂದು ಕಲೀಲಿಕ್ಕೆ ಬಂದ ಅಂದ್ರೆ ಅದೆಲ್ಲ ನೆನಪಿದೆ ಅಂತಂದ್ರು ಅವನನ್ನು 1ನೇ ಕ್ಲಾಸಿಗೆ ಹಾಕ್ತಾರೆ. ಅಲ್ಲೇ ಅದನ್ನೇ ಓದ್ಬೇಕು. ಟೆಕ್ಸ್ಟ್ ಬುಕ್ಗಳು ಚೇಂಜ್ ಆಗಿರುತ್ತೆ, ಆದ್ರಿಂದಾಗಿ ಅನಿವಾರ್ಯವಾಗಿ ಓದ್ಲೇಬೇಕಾಗುತ್ತೆ. ಅದು ಓದಿದ್ರೇನೆ ಜಾಣ ಅಂತನ್ನುವ ಭ್ರಮೆಯಲ್ಲಿ ನಾವು ಅಶಿಸ್ತನ್ನೋ ಅಥವಾ ಅಮಾನವೀಯತೆಯನ್ನೆಯೋ ಉಳಿದಂತೆ ಈ ಹಿಂದಿನವರು ಎಲ್ಲ ವ್ಯರ್ಥವಾದ ಬದುಕನ್ನು ಕಳೆದವರು ಅಂತನೋ ನಾವು ಮಕ್ಕಳಿಗೆ ಬುದ್ಧಿವಾದ ಹೇಳಿ ಅವರನ್ನ ದೊಡ್ಡವರನ್ನಾಗಿ ಮಾಡ್ತೇವೆ. ಆದ್ರೆ ಇಲ್ಲಿ ಶಾಸ್ತ್ರದ ಪ್ರಪಂಚದಲ್ಲಿ ಏನವನು ಅಧ್ಯಯನ ಮಾಡ್ತಾನೋ ಅದು ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ತತ್ರ ಪುನಃ ಲಭತೆ. ಮತ್ತೆ ಅವನು ಪೌರ್ವದೇಹಿಕಂ ಪೂರ್ವದೇಹದಲ್ಲಿ ಕಲಿತಂತಹ ಶಾಶ್ವತ ತತ್ವಗಳ ಹಿನ್ನೆಲೆಯನ್ನು ಏನ್ ಅಧ್ಯಯನ ಮಾಡಿರ್ತಾನೆ ಅದು ಅಪ್ಲಿಕೇಬಲ್, ಮತ್ತೆ ಅದು ಜೀವನದಲ್ಲಿ ಅನುಕೂಲಕ್ಕೆ ಕಾರಣವಾದದ್ದೇ. ಅದನ್ನು ಮತ್ತೆ ಓದ್ಬೇಕಾಗಿಲ್ಲ. ಅವನು ಹಿಂದಿನ ತರಗತಿಗಳ ಅಭ್ಯಾಸವನ್ನೆಲ್ಲ ಕೆಲವೊಂದ್ ಸರ್ತಿ ನಾವು ಕೆಲವು ಸೆಮಿಸ್ಟರ್ಗಳೆಲ್ಲ ಆಗಿದೆ, ಇನ್ನು ಮುಂದಿದ್ ಓದಿದ್ರೆ ಸಾಕು ಅಂತ ಏನ್ ಮಾಡ್ತೇವೋ ಆ ಹಿನ್ನೆಲೆಯಲ್ಲಿ ಅವನ ಅಧ್ಯಯನವನ್ನ ಮುಂದುವರಿಸಲಿಕ್ಕೆ ಕೊಟ್ಟಂತಹ ಹೊಸ ದಾರಿ ಅದು. ಇದು ನಾವು ಇವತ್ತು ಹೊಸ್ತು ಅಂತ ಅನ್ಕೊಳ್ತೇವೆ, ಇದು ಶಾಸ್ತ್ರದಲ್ಲಿ ಅತ್ಯಂತ ಹಳೇದು. ಇಂತಹ ನೂರಾರು ಸಂಗತಿಗಳು ಹಳೆಯದನ್ನೇ ನಾವು ಮರೆತು ಬಿಟ್ಟು ಇವತ್ತು ಮತ್ತೆ ಅನುಭವಿಸಿ ಮತ್ತೆ ತರಿಸಿ ಅದನ್ನೇ ಹೊಸತು ಅಂತ ಉಣಬಡಿಸ್ತಾ ಇದ್ದೇನೆ.
ಯತತೇಜ ತಥೋ ಭೂಯಃ ಸಂಸಿದ್ಧೌ ಕುರುನಂದನ. ಮತ್ತೆ ಪ್ರಯತ್ನ ಪಡ್ತಾನೆ, ಸಂಸಿದ್ಧಿಯ ದಾರಿಯನ್ನ ಹೊಂದುತ್ತಾನೆ. ಹೇ ಕುರುನಂದನ, ಇದು ಪ್ರಕೃತಿಯ ಚಕ್ರ ಅವನ ಸಾಧನೆಯ ದಾರಿಗೆ ಹಿಂದಿನ ಅನುಸಂಧಾನವನ್ನ, ಹಿಂದಿನ ಅನುಭವವನ್ನ ವ್ಯರ್ಥವಾಗಿಸದೆ ಅದರ ಬೇಸಿಕ್ ನಲ್ಲೇ ಮತ್ತಷ್ಟು ಹೆಚ್ಚಿನ ದಾರಿಯನ್ನ ಕ್ರಮಿಸುವುದಕ್ಕೆ ಅವನಿಗೆ ಶಾಸ್ತ್ರ ಅನುಕೂಲ ಮಾಡಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. पूर्वाभ्यासेन तेनैव व्यते ह्यवशोऽपि स जिज्ञासुरपि योगस्य शब्द ब्रह्माति वರ್ತತೆ. ಪೂರ್ವದಲ್ಲಿ ಕಲಿತ ಅಭ್ಯಾಸ ಇರುವುದರಿಂದಲೇನೆ ಅವನಿಗೆ ತಿಳಿಯದೇನೆ ಆ ಸಂಗತಿಗಳು ತನಗೆ ಗೊತ್ತಿದೆ ಅಂತ ಅನ್ಸತ್ತೆ. ಅವನದನ್ನ ವಿಶೇಷವಾಗಿ ಕಲ್ತಿಲ್ಲ ಅಂತ ಆದ್ರೂ, ಅಂದ್ರೆ ಈಗ ಎಲ್ಲೂ ಕಲ್ತಿಲ್ಲ ಅಂತ ಆದ್ರೂ, ಅವನಿಗೆ ಗೊತ್ತಿಲ್ಲದೆ ಅದು ಸಂಗೀತದ ಹಿನ್ನೆಲೆ ಇರಬಹುದು, ಅಥವಾ ಶಾಸ್ತ್ರದ ಹಿನ್ನೆಲೆ ಇರಬಹುದು, ಅಥವಾ ಯಾವುದೋ ಒಂದು ಕ್ಷೇತ್ರದ ವೈಶಿಷ್ಟ್ಯವನ್ನ ಅವನು, ಯಾರೇ ಅವನಿಗೆ ಗಾಡ್ ಫಾದರ್ ಇಲ್ಲದೆ ಅವನು ಅತ್ಯಂತ ಎತ್ತರದ, ಇದು ಕೇವಲ ಶಾಸ್ತ್ರೀಯ ವಿಷಯದಲ್ಲಿ ಮಾತ್ರ ಅಲ್ಲ, ಲೌಕಿಕ ವಿಷಯದಲ್ಲೂ ಕೆಲವೊಂದ್ ಸರ್ತಿ ಅದು ದೀರ್ಘಕಾಲಿಕವಾದ, ಸಾಮಾನ್ಯವಾಗಿ ಇವತ್ತು ನಾವು ಅಪ್ಲೈಡ್ ಸೈನ್ಸ್ ಇಂದ ಏನೆಲ್ಲ ಯೋಚನೆ ಮಾಡ್ತೇವೆ ಇದು ಅನುಪಯುಕ್ತ ಆಗುತ್ತೆ. ಯಾಕೆಂದ್ರೆ 10 ವರ್ಷಕ್ಕೆ ಅವನು ಒಂದು ಕಂಪನಿಯಲ್ಲಿ ಕಲ್ತ ಸಂಗತಿಯನ್ನೇ ಬಿಡಬೇಕಾಗತ್ತೆ, ಮತ್ತೆ ಹೊಸತನ್ನ ಕಲಿಬೇಕಾಗತ್ತೆ ಅಂತ ಅನ್ನೋದನ್ನ ನಾವು ಲೋಕದಲ್ಲಿ ನೋಡುತ್ತೇವೆ. ಅದು ಬಿಟ್ಟು ಯಾವುದು ಸಂಗೀತ ಅನ್ನೋದು 1000 ವರ್ಷ ಹೋದ್ರೂ ಅದೇ ಭಾಷೆ. ಇನ್ನು ಇಂಥದ್ದೇ ಬೇರೆ ಬೇರೆ ಪ್ರಾಕೃತವಾದಂತಹ ಪರಿಸರಕ್ಕೆ ಅನುಕೂಲಕರವಾದಂತಹ ಶಾಸ್ತ್ರದ ವಿಷಯಗಳಲ್ಲಿ ಅವನು ಏನು ಕಲ್ತಿಲ್ಲ ಅಂದ್ರು, ಕೆಲವು ದೀರ್ಘಕಾಲ ಬಾಳುವ ಶಾಸ್ತ್ರ ಇರುತ್ತೆ, ಕೆಲವು ಸ್ವಲ್ಪ ಕಾಲ ಬಾಳುವ ಭಾಷೆ ಇರುತ್ತೆ ಅಥವಾ ಶಾಸ್ತ್ರ ಇರುತ್ತೆ. ಅದು ಅವನಿಗೆ ಬಾಳಿದ್ದು ಹೌದಾಗಿದ್ರೆ, ಅವನು ಇರುವ ತನಕ ಅದು ಬಾಳಿದ್ದು ಹೌದಾಗಿದ್ರೆ ಅವನು ಕಲಿಯದನೆ ಅದರ ಹಿನ್ನೆಲೆಯನ್ನು ಅನುಭವಿಸಿ ಅದನ್ನ ಲೋಕಕ್ಕೆ ಮತ್ತೆ ಮುಟ್ಟಿಸ್ತಾನೆ. ಜಿಜ್ಞಾಸುರಪಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಹುಡುಕಾಟದ ಯೋಗದ ದಾರಿಯಲ್ಲಿ ನಿರಂತರ ಚಲಿಸುವವ ಶಬ್ದ ಬ್ರಹ್ಮದ ಆಚೆಗೆ ಇರುವಂತಹ ಪರಮಾತ್ಮನನ್ನು ತಿಳಿಯುವ ದಾರಿಯಲ್ಲಿ ಯಶಸ್ವಿಯಾಗ್ತಾನೆ ಅಂತ ಹೇಳ್ತಿದ್ದಾರೆ. ಪ್ರಯತ್ನ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷ ಅನೇಕ ಜನ್ಮ ಸಂಸಿದ್ಧಸ್ತೋ ಯಾತಿ ಪರಾಂಗತಿ. ನಮಗೊಂದು ಏನು ಯೋಚನೆ ಇದೆ ಅಂತಂದ್ರೆ, ಬೇಗ ಈ ಸಂಸಾರದ ಜಂಜಟದಿಂದ ಪಾರಾಗಬೇಕು ಅಂತ ಈಗ ನಮ್ಗೆ ಯೋಚನೆ ಬಂದಾಯ್ತು, ಈ ಯೋಚನೆ ಮುಗಿಯುವಷ್ಟರಲ್ಲಿ ನಮ್ಗೆ ಅದರ ಫಲ ಸಿಕ್ಕಿ ಆಯಿತು ಅಂತ ಆಗ್ಬೇಕು ಅಂತ ಹೀಗೊಂದು ಗಡಿಬಿಡಿಯು ಕಾಣುತ್ತೆ. ಅವ್ರು ಹೇಳ್ತಾರೆ, ಪ್ರಯತ್ನಾದ್ ಯತಮಾನಸ್ತು, ನಮ್ಮ ಪ್ರಯತ್ನ ನಿರಂತರ ಇರಬೇಕು. ಯತಮಾನಃ, ಅದು ವರ್ತಮಾನ ಕಾಲದಲ್ಲಿಯೂ ನಿರಂತರ ಇರಬೇಕು. ಯೋಗಿಯಾಗಿ ಸಂಶುದ್ಧ ಕಿಲ್ಬಿಷಃ, ನಮ್ಮ ಮನಸ್ಸಿನಲ್ಲಿ ಎಷ್ಟು ಕೊಳೆ ಇದೆ, ಎಷ್ಟು ದಾರಿಯಿಂದ ಚ್ಯುತನಾಗುವುದಕ್ಕೆ ಕಾರಣವಾಗುವಂತಹ ದಾರಿ ಕೆಡಿಸುವಂತಹ ಸಂಗತಿಗಳು ನಮ್ಗೊಳಗೇನೆ ಗೊತ್ತಿಲ್ಲದೆ ಕೂತಿದೆ. ನಮ್ಗೀಗ ಇದು ಬೇಕು, ಇದು ಸರಿ, ಇದು ಹಿಂದೆ, ಇದು ಒಳ್ಳೇದು ಅಂತ ಏನೋ ಯೋಚನೆ ಇರುತ್ತೆ. ಆದ್ರೆ ಈಗ ಯಾವುದೋ ಪೂರ್ವದ ಒಳ್ಳೆಯ ಪ್ರಾರಬ್ಧದಿಂದಾಗಿ ಒಳ್ಳೆಯ ದಾರಿಯಲ್ಲಿ ನೆಲೆಸಿರ್ತೇವೆ. ಆದ್ರೆ ಪ್ರಾರಬ್ಧದಲ್ಲಿ ಮತ್ತೆ ನಮ್ಮನ್ನ ದಾರಿ ಕೆಡಿಸುವಂತಹ ಯಾವುದೋ ಒಂದು ಪೂರ್ವ ಕರ್ಮ ಇದ್ದಾಗ ಒಂದೇ ಸರ್ತಿಗದ್ ನಮ್ಮನ್ನ ಹಿಂದಕ್ಕೆ ದೂಕುವ ಸಾಧ್ಯತೆ ಇರುತ್ತೆ. ಅಂತಹ ಎಲ್ಲ ಕಿಲ್ಬಿಷಗಳಿಂದ ಮನಸ್ಸನ್ನು ಶುದ್ಧೀಕರಿಸಿಕೊಂಡ ಇನ್ನೂ ಒಂದಿದೆ, ಅನೇಕ ಜನ್ಮ ಸಂಸಿದ್ಧ. ಇದು ಒಂದು ಜನ್ಮದಲ್ಲಿ ಸಾಧ್ಯವಾಗುವ ಸಂಗತಿ ಅಲ್ಲ. ಒಂದು ಜನ್ಮದಲ್ಲಿ ನನಗೆ ಇದು ಗುಣ ಅನುಭವಿಸ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ, ಸಾವಿರಾರು ಜನ್ಮ ಎತ್ತಬೇಕಾಗತ್ತೆ. ಸಂಸಿದ್ಧಿ ಅಂತನ್ನೋದು ಸಮ್ಯಕ್ ಸಿದ್ಧಿ ಆಗುದು ಯಾವಾಗ ಅಂತಂದ್ರೆ ಅದು ಭಗವಂತನ ಸ್ಪರ್ಶದ ಜೊತೆಗಿದ್ರೆ ಮಾತ್ರ. ಇಲ್ಲ ಅಂದ್ರೆ ಸಾಧಾರಣ ಸಿದ್ಧಿಗಳಾಗ್ತವೆ. ಸಾಧಾರಣ ಸಿದ್ಧಿಗಳಾಗಿ ಅದೇ ಸಾಧನೆಗೆ ತೊಡಕಾಗುತ್ತೆ. ಅದಕ್ಕೆ ಇಲ್ಲಿ ಸಂಸಿದ್ಧಿ ಅಂತ ಶಬ್ದ ಬಳಸಿದ್ರು. ಇಲ್ಲ ಅಂದ್ರೆ ಲೋಕದ ಸಾಮಾನ್ಯ ಸಿದ್ಧಿಗಳು ಏನ್ ಮಾಡ್ತಾವೆ ಅಂದ್ರೆ ಮನುಷ್ಯನನ್ನ, ಅವನಿಗೆ ಏನೋ ಮುಂದಿದ್ ಗೊತ್ತಾಗುತ್ತೆ, ಹಿಂದಿದ್ ಗೊತ್ತಾಗುತ್ತೆ, ಪಕ್ಕದಲ್ಲಿ ಅವ್ರು ಒಳ್ಳೆ ಉದ್ದೇಶದಿಂದ ಬಂದಿದ್ದಾರೋ ಕೆಟ್ಟ ಉದ್ದೇಶದಿಂದ ಬಂದಿದ್ದಾರೋ, ಅಥವಾ ಆ ಕೋಣೆಯೊಳಗೆ ಏನಿದೆ, ಇಲ್ಲಿ ಇವ್ರು ಏನ್ ಮುಂದೆ ಹೇಳ್ತಾರೆ, ಏನೇನೋ ಗೊತ್ತಾಗುತ್ತೆ, ಸಿದ್ಧಿಗಳೆಲ್ಲ ಒದಗಿ ಬರ್ತಾವೆ. ಅವನಿಗೆ ತಿಳುವಳಿಕೆ ಇಲ್ಲದೆ ಈ ಸಿದ್ಧಿ ಲಭ್ಯವಾಗಿ ಬಿಟ್ರೆ ನಂಬರ್ ಅನ್ನು ನೋಡಿದ ತಕ್ಷಣ ಅವನ ಜೀವನದಲ್ಲಿ ಏನೇನಾಗತ್ತೆ ಅಂತ ಕೆಲವರಿಗೆ ಗೊತ್ತಾಗುತ್ತೆ. ಅವ್ರ ನಂಬರ್ ನೋಡಿ ಹೇಳ್ತಾರೆ, ಅವರಿಗೆ ನಿಮ್ಗೆ ಮುಂದೆ ಹೀಗೆ ರೋಗ ಬರುತ್ತೆ, ಹಾಗೆ ತೊಂದರೆ ಆಗುತ್ತೆ. ಇದು ನಾವ್ ಈ ಜ್ಞಾನವನ್ನ ಕಂಡ ತಕ್ಷಣ ಇದು
ತ್ರೈಕಾಲಿಕ ವಿಜ್ಞಾನ ಇದಕ್ಕಿಂತ ಆಚೆ ಜಗತ್ತಿಗೆ ಏನು ಇಲ್ಲ ಅಂತ ಭಾವಿಸಿ ಬಿಡ್ತೇವೆ. ಇದು ಒಂದು ಒಳ್ಳೆಯ ಜ್ಞಾನ ಆಗಿರುತ್ತೆ ಅನ್ನೋದು ಸುಳ್ಳಲ್ಲ, ಆದ್ರೆ ಇಷ್ಟೇ ಬದುಕಲ್ಲ. ಇದನ್ನೂ ಮೀರಿ ಜಗತ್ತಿನಲ್ಲಿ ಅಘಟಿತ ಘಟನಾ ಸಾಮರ್ಥ್ಯದಿಂದಾಗಿ ನಾವು ಅಂದುಕೊಂಡದ್ದೆಲ್ಲವೂ ಬುಡಮೇಲಾಗುವ ಸಾಧ್ಯತೆಗಳು ಇರ್ತವೆ. ಆದ್ರಿಂದಾಗಿ ನಮ್ಗೆ ಗೊತ್ತಿರಬೇಕಾದ ಸಂಗತಿ ಏನು ಅಂತಂದ್ರೆ, ಯಾವುದೇ ಒಂದು ಅಂಶವನ್ನ ನಾವು ಮನಸ್ಸಿಗೆ ತಂದುಕೊಳ್ಬೇಕಾದ್ರೆ ಅದರ ಹಿಂದೆ ಅತ್ಯಂತ ದೂರದೃಷ್ಟಿ ಇರಬೇಕು. ಆ ದೂರದೃಷ್ಟಿಯನ್ನು ಪಡಿಲಿಕ್ಕೆ ಶಾಸ್ತ್ರದ ಸಹಕಾರ ಬೇಕು. ಆ ಸಹಕಾರವನ್ನ ಪಡಿಲಿಕ್ಕೆ ಜ್ಞಾನಿಗಳ ಒಡನಾಟ ಬೇಕು. ಆ ಒಡನಾಟದಿಂದ ಅನೇಕ ಜನ್ಮಗಳ ಸಾಧ್ಯತೆಯಿಂದ ಸಂಸಿದ್ಧಿ ಅನ್ನೋದು ನಮಗೆ ಉಂಟಾಗುತ್ತೆ. ಸಿದ್ಧಿ ಉಂಟಾದ್ರೆ ಅಪಾಯ, ಸಂಸಿದ್ಧಿ ಉಂಟಾಯ್ತು ಅಂತಂದ್ರೆ ಅದು ದಾರಿಯನ್ನ ಕೆಡಿಸುತ್ತಿಲ್ಲ ಅನ್ನುವ ಅಂಶ ನಮಗೆ ಗೊತ್ತಾಗುತ್ತೆ. ಹೀಗೆ ಸಂಸಿದ್ಧಿ ತಥೋ ಯಾತಿ ಪರಾಂಗತಿಂ. ಆ ಸಿದ್ಧಿಗಳಾದ್ರೂ ಭಗವಂತನ ಪ್ರಜ್ಞೆ ಇದ್ರೆ ಅದು ಅವನಿಗೆ ಎಡವುಗಳಾಗುವುದಿಲ್ಲ. ಇಲ್ಲಾಂದ್ರೆ ಸಾಮಾನ್ಯ ಸಿದ್ಧಿಗಳು ಎಡವು. ನಿಜವಾಗಿ ಯೋಚಿಸುವವನಿಗೆ ಇದು ಯಾಕೆ ಬಂತು ಅಂತ ಅವನು ತಲೆ ಕೆಡಿಸ್ಕೊಳ್ತಾನೆ. ಜ್ಞಾನಿಯಾದವ ಮಾತ್ರ ಸಿದ್ಧಿ ಬಂದಾಗ ಅವನು ಅದರಿಂದ ಹಮ್ಮಿಗೊಳಗಾಗುವುದಿಲ್ಲ. ನಾನೇ ಎಲ್ಲ ಮಾಡಿಬಿಡ್ತೇನೆ, ನನ್ನಿಂದಲೇ ಎಲ್ಲ ಆಗತ್ತೆ ಅನ್ನುವಂತಹ ಅಹಂಕಾರವನನ್ನು ಕಾಡುವುದಿಲ್ಲ. ಇಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಜ್ಞಾನ ಇಲ್ಲದೆ ಸಿದ್ಧಿ ಮಾತ್ರ ಒದಗಿ ಬಂತು ಅಂದ್ರೆ ಅದು ಹಿಂದಕ್ಕೆ ತಳ್ಳುತ್ತೆ. ಲೋಕದ ಏನೇನೋ ಅನುಕೂಲತೆಗಳಿಗೋಸ್ಕರ ಅವನನ್ನ ಬಳಸಿಕೊಳ್ತಾರೆ. ಜನರಿಗೆ ಅವನ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಅವನು ಗೊತ್ತಾಗ್ಲಿ ಅಂತಾನೆ ಅಪೇಕ್ಷೆ ಪಟ್ಟರಂತೂ ಅದು ಇನ್ನೂ ಅವನ ಸ್ಥಿತಿಯನ್ನ, ಅವನ ವಿದ್ಯೆಯನ್ನ ದುರವಸ್ಥೆಗೆ ತಳ್ಳಿಬಿಡುತ್ತೆ. ಎಷ್ಟೋ ಅನಾನುಕೂಲತೆಗಳು ಉಂಟಾಗಿ ಅವನು ಪಾಪಗಳನ್ನೇ ಕಟ್ಟಿಕೊಳ್ಳುವುದಾಗತ್ತೆ. ಈ ಕಾರಣಕ್ಕಾಗಿ ಸಜ್ಜನರಾದವರು ಸಿದ್ಧಿಯನ್ನ ಇಷ್ಟಪಡುವುದಿಲ್ಲ. ಮತ್ತೆ ಸಿದ್ಧಿ ಅನ್ನೋದು ಮ್ಯಾಜಿಕ್ ಅಲ್ಲ. ಇದೊಂದು ನಮ್ಗೆ ನೆನಪಿರ್ಬೇಕು. ಮಹಿಮೆ ಬೇರೆ, ಪವಾಡ ಬೇರೆ. ಪವಾಡ ಅಂದ್ರೆ ಇನ್ನೊಂದು ಕಡೆ ಎಲ್ಲೋ ಇದ್ದ ಸಂಗತಿಯನ್ನು ಇಲ್ಲಿ ತಂದು ಕೊಡುವುದು, ಅವನು ಸೃಷ್ಟಿ ಮಾಡುವುದಲ್ಲ. ಆದ್ರೆ ಮಹಿಮೆ ಅಂದ್ರೆ ಅಲ್ಲಿಯೇ ಇರುವಂತಹ ವಸ್ತುಗಳಲ್ಲೇ ಸತ್ವರಜಸ್ತಮಸ್ಸನ್ನ ಬೇರೆಯಾಗಿ ಗುರುತಿಸಿ ಅದನ್ನ ಮತ್ತೆ ಮೊದಲಿನಂತೆ ತನಗೆ ಬೇಕಾದಂತೆ ಕಾಂಬಿನೇಷನ್ ಮಾಡಿ ಅದರ ಪರ್ಮಿಟೇಷನ್ ಕಾಂಬಿನೇಷನ್ ಗಳನ್ನ ಜೋಡಿಸಿದಾಗ ವಸ್ತು ಅಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದು ಅತ್ಯಂತ ವಿಜ್ಞಾನಕ್ಕೆ ಹತ್ತಿರವಾದದ್ದು. ಈ ವಿಜ್ಞಾನದ ಹಿನ್ನೆಲೆ ಅನ್ನೋದು ಜ್ಞಾನಿಗಳಿಗೆ ಗೊತ್ತಿತ್ತು. ನಾವು ಇವತ್ತು ಮರ್ತಿರೋದ್ರಿಂದಾಗಿ ಯಾರಿಗೂ ಗೊತ್ತಿರಲೇಬಾರದು ಅಂತ ಹಠ ನಮ್ಗೆ. ನಮ್ಮ ಆಲೋಚನಾ ಶಕ್ತಿ ಕುಸಿದು ಬಿಟ್ಟಿದೆ ಅನ್ನುವ ಕಾರಣಕ್ಕಷ್ಟೇ. ಅಂದ್ರೆ ನಮ್ಮ ಸಂಶೋಧನೆಯ ಕಣ್ಣಿಗೆ ಅದು ಕಾಣ್ಲಿಲ್ಲ ಅಂದ್ರೆ, ಕಣ್ಣು ಸಂಶೋಧನೆದ್ದು ಹೌದೋ ಅಲ್ಲೋ ಗೊತ್ತಿಲ್ಲ, ನಾವು ಒಂದು ಸಂಶೋಧನೆಯ ಕಣ್ಣು ಅಂತ ಯಾವುದನ್ನ ಕನ್ನಡಕವಾಗಿ ಸ್ವೀಕರಿಸಿದ್ದೇವೋ ಅದಕ್ಕೆ ಕಾಣ್ಲಿಲ್ಲ ಅಂದ್ರೆ ಜಗತ್ತಿಲ್ಲ ಅನ್ನುವ ಮೂರ್ಖತನದ ಮಾತಾಡಬಾರದು. ಇವತ್ತೇನಾಗಿದೆ, ಪುರಾತತ್ವ ಇಲಾಖೆ ಅಥವಾ ಎಕ್ಸ್ಕವೇಷನ್ ನ ಬೇರೆ ಬೇರೆ ಪಳೆಯುಳಿಕೆಗಳಿಂದಲೇನೆ ದೇಶದ ಇತಿಹಾಸವನ್ನ ನಾವು ಪರಿಗ್ರಹಿಸುವಷ್ಟು ದಡ್ಡರಾಗಿ ಬಿಟ್ಟಿದ್ದೇವೆ. ಅಷ್ಟರಲ್ಲಿ ಇದ್ರೆ ಮಾತ್ರ ಇತಿಹಾಸ ಅಂತ. ಒಂದು ಸರಳವಾಗಿ ಗಮನಿಸಬೇಕಾದ ಅಂಶ, ಈಗ ಪಶ್ಚಿಮದ ದೇಶಗಳು ಅತ್ಯಂತ ಚಳಿಯಿಂದ ಕೊರೀತಾ ಇರುವುದರಿಂದ ವಸ್ತುಗಳು ಬೇಗ ನಾಶ ಆಗುವುದಿಲ್ಲ. ಆದ್ರಿಂದಾಗಿ ಅವರಿಗೆ ಹಳೆಯ ವಸ್ತುಗಳೆಲ್ಲ ಸಿಗುವುದಕ್ಕೆ ಪ್ರಾಕೃತಿಕವಾದ ಸಹಕಾರ ಇದೆ. ಆದ್ರೆ ನಮ್ದು ಅಂದ್ರೆ ಅವರು ಸೂರ್ಯೋದಯವನ್ನೇ ನೋಡದ ಎಷ್ಟೋ ದಿನಗಳಿದ್ದಾವೆ. ನಮ್ಮಲ್ಲಿ ಹಾಗಲ್ಲ. ಅರ್ಧ ಸೂರ್ಯೋದಯ ಅರ್ಧ ಚಂದ್ರನ ಬೆಳಕಿನಿಂದ ಬದುಕು ಅತ್ಯಂತ ಚೆನ್ನಾಗಿ ಸಮೀಕರಣಗೊಂಡು ಕಾರ್ಯಕಲಾಪಗಳಿಗೆ ಕರ್ಮಾನುಷ್ಠಾನಗಳಿಗೆ ಹೊಂದುವಂತೆ ಈ ಜಾಗ ಸಿದ್ಧಗೊಂಡಿದೆ. ಅದರಿಂದಾಗಿ ಇಲ್ಲಿ ಇದ್ದ ವಸ್ತು ಬಹಳ ಕಾಲ ಬಾಳ್ಲಿಕ್ಕೆ ಅವಕಾಶವೇ ಇಲ್ಲ. ನಾವು ಅಲ್ಲಿಯೂ ಕೂಡ ನಮ್ಮ ದೈನಂದಿನ ವಸ್ತುಗಳಿಗೆ ಬೇಕಾದ ಪದಾರ್ಥಗಳನ್ನ ಹೇಗೋ ಉಪಾಯ ಮಾಡಿ ಪ್ರಾಕೃತಿಕವಾದ ಹಾನಿ ಮಾಡದೆ ಉಳಿಸಿಕೊಳ್ಳುವಂತಹ ವಿಶಿಷ್ಟವಾದ ಕಲೆಗಳನ್ನ ಕಲಿತಿದ್ದೆವು. ಮರೆತು ಬಿಟ್ಟದ್ರಿಂದ ಈಗ ಜಗತ್ತಿನಾದ್ಯಂತ ಎಲ್ಲ ಒಂದೇ ಸೂತ್ರದ ಅಡಿಯಲ್ಲಿ ಎಲ್ಲಿ ಹೋದ್ರೂ ನಾವು ಶೈತ್ಯೀಕರಣ ಮಾಡುವಂತಹ ಯಂತ್ರಗಳ ಮೂಲಕವೇ ನಮಗೆ ಆಹಾರಗಳನ್ನು ಉಳಿಸಿಕೊಳ್ಳುವಂತಹ, ಪ್ರಕೃತಿಯ ಹಾನಿ ಆದ್ರೂ ಸರಿ ನಮ್ಗೆ ನಮ್ಮ ಪದಾರ್ಥಗಳನ್ನು ಉಳಿಸಿಕೊಳ್ಳುವುದರಲ್ಲೇ ಭರ ಅನ್ನುವಂತೆ ಬದುಕುವುದರಿಂದಾಗಿ ಸಿದ್ಧಿಗಳು ಎಷ್ಟೋ ಸರ್ತಿ ನಮ್ಮ ಸಾಧನೆಗೆ ತೊಡಕಾಗಿ ನಿಲ್ಲತ್ತೆ ಅನ್ನುವುದನ್ನೇ ಎಚ್ಚರಿಸಿ ಹೇಳಿದ್ರು. ಆದ್ರಿಂದಾಗಿ ಜ್ಞಾನಿಯಾದವನು ಮಹಿಮೆಯ ಕಡೆಗೆ ಒಲವು ತೋರಿಸ್ತಾನೆ, ಆದ್ರೆ ಅದನ್ನ ಅನಗತ್ಯವಾಗಿ ಎಂದೂ ಪ್ರದರ್ಶಿಸುವುದಿಲ್ಲ. ಪ್ರದರ್ಶನದ ವಸ್ತುವನ್ನಾಗಿ ತನ್ನ ಹಿರಿಮೆಯನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಆದ್ರೆ ಅದು ಅವನಿಗೆ ಸಹಜವಾಗಿ ಪ್ರಾಕೃತಿಕವಾಗಿ ಆದೇಶ ಬಂದು ಇದು ಮಾಡ್ಲೇಬೇಕಾದ್ದು ಅಂತ ಬಂದಾಗ ಅದನ್ನ ನಡೆಸಿ ಮತ್ತೆ ತಾನಿದ್ರಲ್ಲಿ ಯಾವುದೇ ಭಾಗದೆಯ ನನ್ನದಿದೆ ಅಂತ ಅವನು ಅದರಲ್ಲಿ ಹಣೆಪಟ್ಟಿಗೆ ತನ್ನ ಹೆಸರನ್ನು ಸೇರಿಸಿಕೊಳ್ಳುವುದಿಲ್ಲ.
ಇದರಿಂದ ಮುಕ್ತನಾಗಿ ಇದೆಲ್ಲ ಭಗವದ್ ಅನುಗ್ರಹದಿಂದ ಅಂತ ಅನ್ನುವ ದೃಷ್ಟಿಯಿಂದ ದೂರ ನಿಲ್ತಾನೆ ಅನ್ನೋದನ್ನ ಹೇಳಿದ್ರು. तपस्विभ्योऽधिको योगी ज्ञानिभ्योऽपि मतोऽधिकः कर्मिभ्यश्चाधिको योगी तस्मात् योगी भवार्जुन. ಹಿಂದಿನ ಮಾತುಗಳಲ್ಲಿ ಯೋಗದ ಅನೇಕ ರೀತಿಯ ಬಳಕೆ ಬಂತು. ಕೆಲವೊಂದ್ ಕಡೆ ಯೋಗ ಅಂದ್ರೆ ಉಪಾಯ, ಕೆಲವೊಂದ್ ಕಡೆ ಯೋಗ ಅಂತಂದ್ರೆ ಸಂಯೋಗ, ಕೆಲವೊಂದ್ ಕಡೆ ಯೋಗ ಅಂತಂದಾಗ ಅದು ಭಾಗ್ಯ ಅನ್ನುವ ದೃಷ್ಟಿಯಿಂದ, ಹೀಗೆ ಆಯಾ ಪ್ರಸಂಗದಲ್ಲಿ ಅದರ ವಿಶೇಷತೆಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ತಪಸ್ವಿಗಳು ಅಂತ ಬಹಳ ಜನ ಇದ್ದಾರೆ. ತಪಸ್ವಿಗಳು ಅಂದ್ರೆ ನಿರಂತರ ಒಳ್ಳೆಯದನ್ನ ಆಲೋಚನೆ ಮಾಡ್ತಾ ಅದರ ಮೂಲಕ ಸಮಾಜಕ್ಕೆ ಅದರ ಸದುದ್ದೇಶಗಳನ್ನ ಬೋಧಿಸುವವರು. ಆದ್ರೆ ತಪಸ್ವಿಭ್ಯ ಯೋಗಿ ಅಧಿಕ, ತಪಸ್ವಿಗಳಿಗಿಂತ ಯೋಗಿ ದೊಡ್ಡವನು. ಯೋಗಿ ಅಂದ್ರೆ ಅದನ್ನ ಜೀವನದಲ್ಲಿ ರೂಢಿಸಿಕೊಂಡವನು ಅಂತ ಅರ್ಥ. ತಪಸ್ಸು ಮಾಡಿ ತಿಳ್ಕೊಂಡಿರ್ತಾರೆ, ಆದ್ರೆ ತಮ್ಗೆ ಅದನ್ನ ತಂದ್ಕೊಳ್ಲಿಕ್ಕೆ ಆಗಿರಲ್ಲ. ಯೋಗಿ ಅವರಿಗಿಂತ ಅಧಿಕ ಯಾಕೆ ಅಂದ್ರೆ ಅವನು ಬಾಳುವವನು, ಕಾನೂನನ್ನ ಪಾಲನೆ ಮಾಡಬಹುದು, ಧರ್ಮವನ್ನ ಬಾಳುವುದು, ಧಾರ್ಮಿಕವಾಗಿ ಬಾಳುವುದು ಬೇರೆ, ಕಾನೂನಿನ ಪ್ರಕಾರ ನಾವು ಕಾನೂನನ್ನ ಪಾಲಿಸಿ ನಮ್ಮನ್ನ ನೋಡಿಕೊಳ್ಳುವುದು ಬೇರೆ. ಅವನು ಆ ಯೋಗಿ ಅನ್ನೋದು ಜ್ಞಾನಿಗಳಿಗಿಂತಲೂ ಮಿಗಿಲು. ನಾನು ಅದಕ್ಕೆ ಹೇಳಿದ್ದು, ಜ್ಞಾನ ಇರುತ್ತೆ, ತಪಸ್ಸಿರುತ್ತೆ, ಆದ್ರೆ ಅದು ಜೀವನದಲ್ಲಿ ಅಳವಡಿಕೆ ಆಗಿರಲ್ಲ. ಯೋಗ ಅಂದ್ರೆ ಅದು ಜೀವನದ ಸಂಬಂಧವನ್ನ ಹೊಂದಿರುತ್ತೆ. ಕರ್ಮಿಭ್ಯಶ್ಚಾಧಿಕೋ ಯೋಗಿ, ಕರ್ಮಯೋಗವನ್ನ ಮಾಡಿದವನಿಗಿಂತಲೂ ಕೂಡ ಆ ರೀತಿ ಬಾಳಿದವನು ಯೋಗಿ ಆಗ್ತಾನೆ. ತಸ್ಮಾದ್ ಯೋಗಿ ಭವಾರ್ಜುನ. ತುಂಬಾ ನಮ್ಗೆ ಬಹುಶಃ ಇವತ್ತು ನಮಗೂ ನಡುವೆ ಒಂದು ದೊಡ್ಡ ಅಂತರ ಬೆಳೆದು ಬಿಟ್ಟಿದೆ. ಇದೇನ್ರಿ ನಮಗೂ ಅಂತ ಎರಡೂ ನಮ್ಗೆ ಹೇಳಿ ಅಂತರ ಹೇಳ್ತಾ ಇದ್ದೀರಿ. ಹೌದು, ನಾವು ಹೊರಗಿನಿಂದ ಒಂದು ಸ್ಥಿತಿಯ ರೂಪದಲ್ಲಿದ್ದೇವೆ, ಒಂದು ಕಡೆ ಗತಿಯ ರೂಪದಲ್ಲಿದ್ದೇವೆ. ಗತಿ ಅನ್ನೋದು ನಮ್ಮ ಸ್ಥಿತಿಗಿಂತ ಬೇರೆಯದೇ ಆಗಿರುತ್ತೆ, ವಸ್ತುಸ್ಥಿತಿ ಬೇರೆ ಇರುತ್ತೆ. ಆದ್ರೆ ನಾವು ಲೋಕದಲ್ಲಿ ನಮ್ಮನ್ನ ತೋರ್ಪಡಿಸಿದ ಕಾಣಿಸಿಕೊಳ್ಳುವ ರೀತಿ ಬೇರೆ ಇರುತ್ತೆ. ಅದನ್ನ ಗತಿ ಅಂತಾರೆ. ಹೊರಗಿನ ಚಟುವಟಿಕೆ ಗತಿ, ಒಳಗಿನ ಇರುವಿಕೆ ಸ್ಥಿತಿ. ನಮಗೆ ನಾವೇ ದೂರವಾಗುವಂತಹ ಸ್ಥಿತಿ ಬರಬಾರದು ಅನ್ನುವುದನ್ನೇ ಕೃಷ್ಣ ತಸ್ಮಾದ್ ಯೋಗಿ ಭವಾರ್ಜುನ. ನೀನು ಬಾಳುವುದು, ನೀನು ಆಳುವುದು, ನೀನು ಮಾಡುವುದು, ನೀನು ನೋಡುವುದು ಎಲ್ಲವೂ ಒಂದೇ ಬಗೆಯದ್ದಾದಾಗ ನೀನು ಯೋಗಿ. ಆದ್ರಿಂದಾಗಿ ನೀನು ಯೋಗಿ ಆಗು ಅಂತ ಕೃಷ್ಣ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಯೋಗಿನಾನಂತಿ ಸರ್ವೇಷಾಮಂತೇನಾಂತರಾತ್ಮನಾ ಶುದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿಗಳಲ್ಲಿಯೂ ನನ್ನನ್ನ ಅಂತರಂಗದಲ್ಲಿ ಇಟ್ಟುಕೊಂಡು ಶ್ರದ್ಧೆಯಿಂದ ಯಾರು ಸೇವಿಸುತ್ತಾನೋ ಅವನು ನನಗೆ ಅತ್ಯಂತ ಹತ್ತಿರದವ. ಅಂದ್ರೆ ನನ್ನನ್ನ ಸೇವಿಸ್ತಾನೆ ಅನ್ನುವ ಕಾರಣಕ್ಕಾಗಿ ಅಲ್ಲ, ಎಲ್ಲದರ ಹಿಂದೆ ನಾನಿದ್ದೇನೆ ಎನ್ನುವ ಸತ್ಯವನ್ನ ಅರಿತು ನನ್ನಲ್ಲಿ ಪ್ರೀತಿ ಮಾಡಿದ್ದಕ್ಕಾಗಿ, ನನ್ನನ್ನ ಒತ್ತಾಯಪೂರ್ವಕವಾಗಿ ನಾನು ಸೇವಿಸ್ಬೇಕು ಅಂತ ಹೇಳುವುದಲ್ಲ. ಎಲ್ಲದರ ಹಿಂದೆ ಅಂಥ ತತ್ವವಾಗಿ ನಾನು ಇರುವುದರಿಂದಲೇನೆ ಜಗತ್ತು ನಡೀತಾ ಇದೆ. ಈ ಸತ್ಯವನ್ನ ಅವನು ತಿಳ್ಕೊಂಡಲ್ವಾ, ಈ ಸತ್ಯವನ್ನ ತಿಳ್ಕೊಂಡು ಇದರಿಂದಲೇನೆ ನನ್ನ ಬದುಕು ಸುಗಮ ಅನ್ನುವ ಭಾವದಿಂದ ಆತ ನನ್ನನ್ನ ಪ್ರೀತಿಸಿದ ಅಂತಾದಾಗ ನನಗೆ ಅವನು ಅತ್ಯಂತ ಹತ್ತಿರದವನಾಗ್ತಾನೆ ಅನ್ನುವಲ್ಲಿಗೆ ಆರನೆಯ ಇದರಲ್ಲಿ ಇನ್ನೂ ಯೋಚಿಸುವ ಅಂಶಗಳು ತುಂಬಾ ಇದೆ. ಕೇವಲ ಮೇಲ್ನೋಟದ ಸಹಜ ಅರಿವು ಏನು ಬರುತ್ತೋ ಇಷ್ಟು ಸ್ಪಷ್ಟವಾಗಿದ್ರು ಇದಕ್ಕೆ ಏನೇನೋ ಅರ್ಥ ಮಾಡುವವರು ಇದ್ದಾರೆ ಜಗತ್ನಲ್ಲಿ. ಆ ಸರಳವಾದ ಅರ್ಥದ ಹಿನ್ನೆಲೆಯಲ್ಲಿ ನಾವು ಗೀತೆಯನ್ನ ಓದದೆ ಹೋದ್ರೆ ನಾವು ತಪ್ಪಿಸಿಕೊಳ್ಳುವಂತಹ ದೊಡ್ಡ ಕೊಪ್ಪರಿಗೆ ಏನು ಅಂತನೂ ಗೊತ್ತಾಗದೆ ಕಳೆದು ಹೋಗಿ ಬಿಡ್ತೇವೆ. ಅಂತಹ ಒಂದು ಸಂಪತ್ತಿನ ಮೂಲಧನವೆನಿಸಿದ ಗೀತೆಯ ಕೆಲವು ಮಾತುಗಳ ಯಥಾರ್ಥವಾದ ಅರಿವನ್ನ ಪಡೆಯುವ ಯಥಾಶಕ್ತಿ ಪ್ರಯತ್ನವನ್ನೇನು ನಡೆಸಿದ್ದೇವೆ. ಅದು ಕೃಷ್ಣನ ಗಮನಕ್ಕೆ ಬರಲಿ. ಅಂದ್ರೆ ಕೃಷ್ಣನಿಗೆ ಎಲ್ಲವೂ ಗಮನದಲ್ಲಿದೆ, ಆದ್ರೆ ನಾವು ಆ ಗಮನದಿಂದ ಅವನ ಹತ್ತಿರಕ್ಕೆ ನಮ್ಮ ಗಮನ ಸುಗಮವಾಗಲಿ ಅನ್ನುವ ದೃಷ್ಟಿಯಿಂದ ಈ ಚಿಂತನೆ ಮಾಡಿದ್ದು. ಮುಂದೆ ಮತ್ತೊಂದೆರಡು ಭಗವತ್ ಚಿಂತನೆಯ ಹಾಡುಗಳನ್ನ ಕೇಳೋಣ. ಸ್ವಾತಿಯವರು ಹೇಳ್ತೀರಾ? ನಿಮ್ಮ ಧ್ವನಿ ತುಂಬಾ ತಡಕಾಡ್ತಾ ಇದೆ. ಅಶ್ವಿನಿ ಅವರು
ಇನ್ನೊಂದ್ಸರ್ತಿ ನೀವು ಲೆಫ್ಟ್ ಆಗಿ ಬಂದ್ರೆ ಮೋಸ್ಟ್ಲಿ ಸರಿಯಾಗಿ ಕೇಳಿಸ್ಬೋದು ಅನ್ಸುತ್ತೆ. ಸುರೇಖ್ ಅವ್ರು ಹಾಡ್ತೀರಾ? ವಾರಣಿ ಅವ್ರು ಹೇಳಿ, ಆಮೇಲೆ ಮುಂದೆ ಯಾರಿಗೆ ಅವಕಾಶ ಸಿಗುತ್ತೋ ಹೇಳಿ. ಸರಿ ಆಚಾರ್ಯರೇ. ಹರಿ ಓಂ. ಪಾಲಯಸ್ವನಿ ಪಾಲಯಸ್ವ ರಮಾಪತೆ ವಾದಿರಾಜ ಮುನೀಂದ್ರ ವಂದಿತ ವಾಜಿವಕ್ತ್ರ ನಮೋಸ್ತುತೆ. ಪಾಲಯಸ್ವನಿ ಪಾಲಯಸ್ವ ರಮಾಪತೆ ವಾದಿರಾಜ ಮುನೀಂದ್ರ ವಂದಿತ ವಾಜಿವಕ್ತ್ರ ನಮೋಸ್ತುತೆ. ಮಧ್ವರತ್ ಕಮಲಸ್ಥಿತಂ ವರದಾಯಕಂ ಕರುಣಾಕರಂ ಲಕ್ಷ್ಮಣಾಗ್ರಜಮಕ್ಷಯಂ ದುರಿತಕ್ಷಯಂ ಕಮಲೇಕ್ಷಣಂ ರಾವಣಾಂತಕಮವ್ಯಯಂ ವರಜಾನಕೀ ರಮಣಂ ವಿಭುಂ ಅಂಜನಾಸುತಪಾಣಿಕಂಚನಿಷೇವಿತಂ ಪ್ರಣಮಾಮ್ಯಹಂ. ಪಾಲಯಸ್ವನಿ ರಮಾಪತೆ ವಾದಿರಾಜ ಮುನೀಂದ್ರ ವಂದಿತ ವಾಜಿವಕ್ತ್ರ ನಮೋಸ್ತುತೆ. ದೇವಕೀ ತನಯಂ ನಿಜಾರ್ಜುನ ಸಾರಥಿಂ ಗರುಡಧ್ವಜಂ पूतनाशकटासुरादिकलान्तकं पुरुषोत्तमं दुष्टकंसनिमर्दनं वररुक्मिणीपतिमच्युतं भीमसेनकराम्बुजेन सुसेवितं प्रणमाम्यहम्. पालयस्वनि रमापते वादिराज मुनीन्द्र वन्दित वाजिवक्त्र नमोस्तुते. ज्ञानमुक्तिसुभक्तिदं वरबादरायणमव्ययम् कोटिभास्कर भासमानकिरीटकुण्डलमण्डितं वाक्सुदर्शनतः कले शिरघातकं रमयायुतं मध्वसत्करकञ्चपूजितमक्षयं प्रणमाम्यहम्. पालयस्वनि रमापते वादिराज मुनीन्द्र वन्दित वाजिवक्त्र नमोस्तुते. वादिराज मुनीन्द्र वन्दित वाजिवक्त्र नमोस्तुते. ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಅಶ್ವಿನಿ ಅವ್ರು ಹೇಳ್ತೀರಾ? ನಿಮ್ದು ಮೈಕ್ ಕಾಣಿಸ್ತಿಲ್ಲ. ಅಕಸ್ಮಾತ್ ನಿಮ್ಗೆ ಹೇಳಿ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ಸರ್ತಿ ಲೀವ್ ಆಗಿ ಮತ್ತೆ ಬನ್ನಿ, ಇಲ್ಲಿಗೆ ಬರುತ್ತೆ. ಸುರೇಖ್ ಅವರು ನಾ ಹಾಡ್ಬೋದಾ ಆಚಾರ್ಯ? ಸುರೇಖಾ ಹೇಳಿ. ಹಾಡ್ಲಾ? ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲ ಕುಮಿ ರಮಣ ಇವಗಿಲ್ಲಗರುವ ಆ ಹೂವ ತರುವರ ಮನೆಗೆ ಹುಲ್ಲ ತರುವ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋ ಲಕವ ಇಂದಿರಾ ರಮಣಗರ್ಪಿತವೆನ್ನಲು ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದ ಯನೇ ಎಂದೆಂದು ವಾಜಿಪನ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರ್ಪಿಸಿ ಪರಿಪೂರ್ಣನೆಂದು ಪೂಜೆಯನ್ನು ಮಾಡೇ ಪರಮ ಪವಿತ್ರದಲ್ಲಿ
ಅಲ್ಲಿದೆಯಲ್ಲ ಅನ್ನ ಸರಸಿಜಾಕ್ಷ ತನ್ನ ಸಕಲ ಇದೇನು? ಸಕಲ ಸ್ವಾತಂತ್ರ್ಯದಲ್ಲಿ ಸರಿಭಾಗ ಕೊಡುವ ತನ್ನ ರಮಣಿ ಯೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು ಪುಂಡರೀಕಾಕ್ಷ ಹುಲ್ಲನು ತಿನ್ನಸಿದ ಅಂಡಜವಾನ ನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೀಹನು ಹೂವ ತರುವರ ಮನೆಗೆ ಹುಲ್ಲ ತರುವ. ಆಚಾರ್ಯ ಕ್ಷಮಿಸಬೇಕು, ಮಧ್ಯದಲ್ಲಿ ಸ್ವಲ್ಪ ಇದು ಮಾಡಿದೆ. ಶ್ರೀ ಕೃಷ್ಣಾರ್ಪಣಮಸ್ತು. ಏನು ತೊಂದ್ರೆ ಇಲ್ಲ. ಭೂಷಣ್ ಅವ್ರು ಹೇಳ್ತೀರಾ ಒಂದು ಹಾಡು? ಸರಿ ಸರ್, ಒಂದ್ ನಿಮಿಷ. ಅಶ್ವಿನಿ ಅವರಿಗೆ ಕೇಳಿಸ್ತಿದ್ಯಾ? ಹಾಡ್ತೀರಾ? ಮೈಕ್ ಕಾಣಿಸ್ತಿಲ್ಲ ನಿಮ್ದು. ಒಂದ್ಸರ್ತಿ ಲೀವ್ ಆಗಿ ಬಂದ್ರೆ ಮತ್ತೆ ಅದು ಕಾಣುತ್ತೆ. ಅಂದ್ರೆ ಇಲ್ಲ ಅಂದ್ರೆ ನಿಮ್ಗೆ ನೀವು ಹೇಳ್ತಿದ್ರು ನಮ್ಗೆ ಗೊತ್ತಾಗಲ್ಲ. ಮುಸುರೆ ತೊಳೆಯಬೇಕು ಈ ಮನಸ್ಸಿನ, ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು, ಗುಸುಗುಸು ಬಿಡಬೇಕು. ಈಶ ಪ್ರೇರಣೆಯೆಂದು ಹಸಿಯ ಹುಲ್ಲನು ಹಾಕಿ, ಈಶ ಪ್ರೇರಣೆಯಿಂದ ಹಸಿಯ ಹುಲ್ಲನು ಹಾಕಿ ಮುಸುರೆ ತೊಳೆಯಬೇಕು. ಅಷ್ಟಮದದಿಂದ ಸುಟ್ಟ ಈ ಪಾತ್ರೆಗೆ, ಅಷ್ಟಮದದಿಂದ ಸುಟ್ಟ ಈ ಪಾತ್ರೆಗೆ ವಿಷ್ಣು ನಾಮವೆಂಬೋ ಕೃಷ್ಣ ನದಿಯಲ್ಲಿ, ವಿಷ್ಣು ನಾಮವೆಂಬೋ ಕೃಷ್ಣ ನದಿಯಲ್ಲಿ ಮುಸುರೆ ತೊಳೆಯಬೇಕು. ಈ ಮನಸ್ಸಿನ ಮುಸುರೆ ತೊಳೆಯಬೇಕು. ಕಾಮ ಕ್ರೋಧದಿಂದ ಬೆಂದ ಈ ಪಾತ್ರೆಯ, ಕಾಮ ಕ್ರೋಧದಿಂದ ಬೆಂದ ಈ ಪಾತ್ರೆಯ ರಾಮಕೃಷ್ಣರೆಂಬೋ ಹೇಮಾ ನದಿಯಲ್ಲಿ ಮುಸುರೆ ತೊಳೆಯಬೇಕು. ಈ ಮನಸ್ಸಿನ ಮುಸುರೆ ತೊಳೆಯಬೇಕು. ವಿಷಯವೆಂಬೋಯಿ ಪಾತ್ರೆಯ ಮುಸುರೆಯ, ವಿಷಯವೆಂಬೋಯಿ ಪಾತ್ರೆಯ ಮುಸುರೆಯ ತೊಳೆದಿಟ್ಟು ಬಿಸಜಾಕ್ಷ ಪುರಂದರ ವಿಠಲ ಗರ್ಪಿಸಿ, ಬಿಸಜಾಕ್ಷ ಪುರಂದರ ವಿಠಲ ಗರ್ಪಿಸಿ ನಿತ್ಯ ಮುಸುರೆ ತೊಳೆಯಬೇಕು. ಈ ಮನಸ್ಸಿನ
ಮುಸುರೆ ತೊಳೆಯಬೇಕು. ಶ್ರೀ ಕೃತಜ್ಞತೆಗಳು. ತುಂಬಾ ಅರ್ಥಪೂರ್ಣವಾದ ಹಾಡು. ಎಲ್ಲರೂ ಮುಸುರೆ ತೊಳಿಕೊಳ್ಳಿಕ್ಕೆ ಇಲ್ಲಿಗೆ ಬಂದದ್ದಾದ್ರಿಂದ ಅದರ ಸ್ವರೂಪ ಏನು, ಅದು ಎಲ್ಲಿಂದ ಯಾವುದರಿಂದ ಕಳೆಯಲ್ಪಡುತ್ತೆ, ಎಲ್ಲ ಸಂಗತಿಗಳು ಈ ಪದ್ಯದಲ್ಲಿ ಸುಂದರವಾಗಿ ಮೂಡಿ ಬಂದಿದೆ. ಕೃತಜ್ಞತೆಗಳು. ವನಿತಾ ಅವ್ರು ಹಾಡ್ತೀರಾ? ಹಾ ಹಾ ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಇಂದಿರೆ ರಮಣ ಮುಕುಂದ ಆನಂದದಿ ಇಂದಿರೆ ರಮಣ ಮುಕುಂದ ಆನಂದದಿ ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಥಳಥಳಿಸುವ ನವರತ್ನ ಕಿರೀಟವು ಥಳಥಳಿಸುವ ನವರತ್ನ ಕಿರೀಟವು ಹೊಳೆವ ಮಕರ ಕುಂಡಲಾಧ್ವಜವು ಹೊಳೆವ ಮಕರ ಕುಂಡಲಾಧ್ವಜವು ತುಳಸಿ ಮಾಲೆ ವನಮಾಲೆ ಇಂದೊಪ್ಪುತ್ತ ತುಳಸಿ ಮಾಲೆ ವನಮಾಲೆ ಇಂದೊಪ್ಪುತ್ತ ಬಲು ತೇಜಸ್ವಿಗೆ ತೇಜೋಮಯನಾದ ಬಲು ತೇಜಸ್ವಿಗೆ ತೇಜೋಮಯನಾದ ಹರಿಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಲಲನೆ ರುಕ್ಮಿಣಿ ಸತ್ಯಭಾಮೆ ಇಂದೊಡಗೂಡಿ ಲಲನೆ ರುಕ್ಮಿಣಿ ಸತ್ಯಭಾಮೆ ಇಂದೊಡಗೂಡಿ ನಲಿದಾಡುತ್ತ ಎನ್ನ ಹೃದಯದಲ್ಲಿ ಬಲು ಬಲು ವಿಧದ ಅಜ್ಞಾನಾಂಧಕಾರದಿ ಬಲು ಬಲು ವಿಧದ ಅಜ್ಞಾನಾಂಧಕಾರದಿ ಕುಲವ ನೋಡಿಸಿ ಮತ್ಕುಲದೈವ ಮೂರುತಿ ಕುಲವ ನೋಡಿಸಿ ಮತ್ಕುಲದೈವ ಮೂರುತಿ ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಎಷ್ಟು ಜನುಮದ ಪುಣ್ಯ ಬಂದೊದಗಿತೋ ಎಷ್ಟು ಜನುಮದ ಪುಣ್ಯ ಬಂದೊದಗಿತೋ ಎಷ್ಟು ಧನ್ಯರೋ ನಮ್ಮ ಹಿರಿಯರು ಎಷ್ಟು ಧನ್ಯರೋ ನಮ್ಮ ಹಿರಿಯರು ಎಷ್ಟು ದೇವತೆಗಳು ನಮಗೆ ಹರಸಿದರೋ ಎಷ್ಟು ದೇವತೆಗಳು ನಮಗೆ ಹರಸಿದರೋ ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಇಂದಿರೆ ರಮಣ ಮುಕುಂದ ಆನಂದದಿ ಇಂದಿರೆ ರಮಣ ಮುಕುಂದ ಆನಂದದಿ ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಶ್ರೀಹರಿ ಮಾನಸ ಪೂಜೆಯನ್ನ ಕೊಂಡ ಬಂದ ಅನ್ನುವುದು ಅತ್ಯಂತ ಸುಂದರವಾಗಿ ಮೂಡಿಬಂತು. ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಅಶ್ವಿನಿಯವರಿಗೆ ಅಲ್ಲಿ ಅವಕಾಶ ಆಯ್ತಾ? ಗೊತ್ತಾಗ್ತಿದೆಯಾ? ಹೇಳ್ತೀರಾ ಅಶ್ವಿನಿ ಅವರು?
ಇಲ್ಲ ಸರ್, ಅದು ಮೈಕ್ ಬಂದಿಲ್ಲ ಅಂದ್ರೆ ಬರಲ್ಲ ಸರ್, ಮೈಕ್ ಬರಬೇಕ್ರಿ. ಈಗ ಅದು ಏನೋ ಕನೆಕ್ಷನ್ ಪ್ರಾಬ್ಲಮ್ ಅನ್ಸುತ್ತೆ. ಚಂಪಕ್ ಅವ್ರು ಹೇಳ್ತೀರಾ ಒಂದು ಹಾಡು? ಇಲ್ಲ ಆಚಾರ್ಯ. ಸರಿ. ಸುಧಾ ಅವರು? ಗುರುಪ್ರಿಯ ಅವ್ರು ಹೇಳ್ತೀರಾ? ವನಿತಾ ಅವರು ಒಂದು ಜೋಜೋ ಹಾಡು ಅಥವಾ ಮಂಗಳ ಹಾಡನ್ನ ಯಾವ್ದಾದ್ರು ಹೇಳ್ಬೋದಾ? ಒಂದು ನಿಮಿಷ. ಜೋ ಜೋ ಶ್ರೀ ಕೃಷ್ಣ ಪರಮಾನಂದಾನಂದ ಗೋಪಿಯ ಕಂದ ಕಂದ ಮುಕುಂದ ಜೋ 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 ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಕಂದ ಮುಕುಂದ ಜೋ 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 ಪಾಲುಗಡಲೋಳು ಪವಡಿಸಿದವನೇ ಕೊಂದಾಲಾದೆಲೆಯ ಮೇಲೆ ಮಲಗಿದ್ದ ಶಿಶುವೇ ಶ್ರೀಲಲಿತಾಂಗಿಯರ ಚಿತ್ತಾದೊಲ್ಲಭನೇ ಬಾಲ ನಿನ್ನನು ಪಾಡಿ ತೂಗುವೆನಯ್ಯ ಜೋ 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 ಹೊಳೆವಂತಾರನ್ನದ ತೊಟ್ಟಿಲ ಮೇಲೆ ಥಳಥಳಿಸುವ ಗೂಲು ಗುಂಜಿಯ ಮಾಲೆ ಅಳದೆ ನೀ ಪಿಡಿದಾಡೆನ್ನಯ ಮುದ್ದು ಬಾಲ ನಳಿನಾನಾಭನೆ ನಿನ್ನ ಪಾಡಿ ತೂಗುವೆನು ಜೋ 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 ಯಾರ ಕಂದನೆ ನೀನು ಯಾರ ನಿಧಾನಿ ಯಾರ ರತ್ನವೇ ನೀನು ಯಾರ ಮಾಣಿಕವು ಸೇರಿತ್ತು ಎನಗೊಂದು ಚಿಂತಾಮಣಿಯಿಂದು ಬಾಲ ನಿನ್ನನು ಪಾಡಿ ತೂಗುವೆನಯ್ಯ ಜೋ 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 ಗುಣನಿಧಿಯೇ ನಿನ್ನ ನೆತ್ತಿಕೊಂಡಿದ್ದರೆ ಮನೆಯ ಕೆಲಸವ್ಯಾರು ಮಾಡುವರಯ್ಯ ಮನಕ್ಕೆ ನೀ ಸುಖ ನಿದ್ರೆ ತಂದಿಕ್ಕೋ ಬೇಗ ಫಣಿಶಾನಾಭನೆ ನಿನ್ನ ಪಾಡಿ ತೂಗುವೆನು ಜೋ 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 ಅಂಡಜವಾಹನ ಅನಂತ ಮಹಿಮಾ ಪುಂಡರೀಕಾಕ್ಷ ಶ್ರೀ ಪರಮಾ ಪವನ ಹೆಣ್ಣು ದೈವದ ಗಂಡ ಉದ್ದಂಡನೆ ನಮ್ಮ ಪಾಂಡುರಂಗ ಶ್ರೀ ಪುರಂದರ ವಿಠಲ ಜೋ 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 ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಕಂದ ಮುಕುಂದ ಜೋ 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 ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ತುಂಬಾ ಕೃತಜ್ಞತೆಗಳು ವನಿತಾ ಅವರಿಗೆ. ಭಗವಂತನ ಗುಣಗಾನದ ಜೊತೆಗೆ ಒಂದಿಷ್ಟು ಅರ್ಥಾನುಸಂಧಾನ ಮಾಡುವ ಹರಿದಿನದ ಈ ಅವಸರವನ್ನ ನಾವೆಲ್ಲ ಜೊತೆಗೂಡಿ ಕಳೆದಿದ್ದೇವೆ. ಅದರಿಂದ ಗುರುದೇವತೆಗಳು, ಭಗವಂತನ ಪರಿವಾರ ಸಮಸ್ತವೂ ಕೂಡ ನಮ್ಮ ಮೇಲೆ ಕರುಣಾ ದೃಷ್ಟಿಯಿಂದ ಎತ್ತಿ ಮೇಲಕ್ಕೆತ್ತಿ ಇನ್ನಷ್ಟು ಸಾಧನೆಯ ದಾರಿಯಲ್ಲಿ ಮುನ್ನುಗ್ಗಿಸುವ ಕಾರ್ಯದಲ್ಲಿ
ಇಂತಹ ಚಿಂತನೆಗಳು ಸಹಕಾರ ನೀಡಲಿ ಅಂತ ಮತ್ತೆ ಒಮ್ಮೆ ಪ್ರಾರ್ಥಿಸ್ತಾ ಸಹಕರಿಸಿದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಇವತ್ತಿಗೆ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.